ಸೊ ಇದಕ್ಕೆ ಮೂಲ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವೇರ್ನೆಸ್ ಮತ್ತೆ ಪಬ್ಲಿಸಿಟಿ ಆಗ್ತಾ ಇರುವಂಥದ್ದು. ಮತ್ತೆ ಒಂದು ಸಿಂಪಲ್ ಆಗಿ ಇದು opcoms.com ಅಂತ ಹೇಳಿ ಬಹಳ ಯೂಸರ್ ಫ್ರೆಂಡ್ಲಿ ಮತ್ತು ಬಹಳ ಒಂದು ಸಿಂಪಲ್ ಮೊಬೈಲ್ ಆ್ಯಪ್ ಆಗಿದೆ. ಈಗ ಮನೆಯಲ್ಲಿ ಕೂತ್ಕೊಂಡೆ ಆರ್ಡರ್ ಮಾಡೋದು ಇಟ್ ಹಸ್ ಬಿಕಮ್ ದ ನ್ಯೂ ನಾರ್ಮ್ ಆಫ್ ದ ಡೇ. ಹಾಗಾಗಿ ನಮಗೆಲ್ಲ ಮನೆಗೆ ಬರಬೇಕು. ಈ ರೀತಿ ಇರಬೇಕಾದ್ರೆ ಯಾಕೆ ಡೈರೆಕ್ಟ್ ಆಗಿ ರೈತರಿಂದ ನಮಗೆ ಒಂದು ಒಳ್ಳೆ ಮಾವಿನ ಹಣ್ಣು ಮನೆಗೆ ಬಂತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದು ಇಲ್ಲ. ಅದರ ಜೊತೆಗೆ ಹಾಪ್ಕಾಮ್ಸ್ ಅವರ ಏನು ಒಂದು ಪ್ರಯತ್ನ ಇದೆ ಅಂತ ಹೇಳಿದ್ರೆ ಮಾವಿನ ಹಣ್ಣು ಅಲ್ಲದೇನೆ ಬೇರೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ಕೂಡ ಮುಂದೆ ಪಾರ್ಸಲ್ ಸರ್ವಿಸ್ ಮೂಲಕ ಅಂಚೆ ಇಲಾಖೆಯ ಮೂಲಕ ನಮ್ಮ ಪೋಸ್ಟ್ಮನ್ ಅವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ಇವತ್ತು ಏನು ಲಾಂಚ್ ಆಗಿದೆ ಅದು ಖಂಡಿತವಾಗಿ ಬಹಳ ಸಕ್ಸಸ್ಫುಲ್ ಆಗುತ್ತೆ. ನಮಗೆ ಇದರಲ್ಲಿ ಲಾಭ ಎಷ್ಟು ಬರ್ತದೆ ಅನ್ನೋದು ನಮ್ಮ ಒಂದು ಆಲೋಚನೆಯಲ್ಲಿಲ್ಲ. ಅದೇ ತರ ಈ ಸಾರಿ ನಾವು ಬೆಂಗಳೂರು ಮಹಾನಗರದಲ್ಲಿ ಕಳೆದ 4 ಶನಿವಾರ 4 ಭಾನುವಾರ ಅಪಾರ್ಟ್ಮೆಂಟ್ಗಳ ಹತ್ರ ನಮ್ಮದು 15ರಿಂದ 20 ಗಾಡಿಗಳು ಅಪಾರ್ಟ್ಮೆಂಟ್ ಹತ್ರ ಹೋಗಿ ವ್ಯಾಪಾರ ಮಾಡಿದ್ದೀವಿ. ಬಹುಶಃ ಹತ್ತತ್ರ ನಾವೀಗ ಬರೀ ಅಪಾರ್ಟ್ಮೆಂಟ್ ವ್ಯಾಪಾರದಲ್ಲಿ 1 ಕೋಟಿ ರೂಪಾಯಿಗೂ ಹೆಚ್ಚಿನ ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡಿದ್ದೀವಿ. ಅದೇ ತರ ಈಗ ಏನಾದರೂ ಏನು ಅಂಚೆ ಇಲಾಖೆ ಸಹಭಾಗಿತ್ವದಲ್ಲಿ ಹಾಪ್ಕಾಮ್ಸ್ ಇವತ್ತೇನು ಇದನ್ನು ಪ್ರಾರಂಭ ಮಾಡ್ತಾ ಇದ್ವಿ, ಇದಕ್ಕೆ ತಮ್ಮೆಲ್ಲರ ಅಭಯ ಮತ್ತು ಎಲ್ಲರ ಪ್ರಚಾರದಿಂದ ಹೆಚ್ಚಿಗೆ ಮಾಡಿ ಅಂಚೆ ಇಲಾಖೆಯಿಂದನೂ ಅಟ್ಲೀಸ್ಟ್ ನಾವು 1 ಕೋಟಿ ರೂಪಾಯಿ ವ್ಯಾಪಾರ ಮಾಡದೆ ಹೋದ್ರೂ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದರೂ ನಾವು ಅಂಚೆ ಇಲಾಖೆಯಿಂದ ಮಾಡಬೇಕಂತ ಆಸೆ ಇಟ್ಕೊಂಡು ಗುರಿ ಇಟ್ಕೊಂಡು ಹೊರಟಿದ್ದೀವಿ. ನಮ್ಮ ಮನೆ ಕೆಳಗಡೆ ಒಂದು ನದಿಗೆ ಮಾಡ್ತಾರೆ, ಕೆಳಗಡೆನೆ ನಮಗೆ ಹಾಲು ಮೊಸರು ಎಲ್ಲ ಸಿಗುತ್ತೆ. ನಾನು ಬೆಳಗ್ಗೆ ಹೋಗಿ ವಾಕಿಂಗ್ ಇದ್ದಾಗ ನಾನು ತಗೊಂಡು ಬರ್ತೀನಿ. ನಾನು ಇಲ್ಲ ಅಂತಂದ್ರೆ ನನ್ನ ಮಗ ಅಲ್ಲೇ ಬುಕ್ ಮಾಡ್ತೀನಿ, ಕೆಳಗಿಂದ ಹೋಗ್ತಾರೆ. ಸೊ ಇಂತಹ ಒಂದು ಜನರೇಷನ್ ಬರ್ತಾ ಇದೆ. ಅಂದರೆ ಟೋಟಲಿ ಈಗ ಆನ್ಲೈನ್ ಆಗ್ತಾ ಇದೆ, ಡಿಜಿಟಲ್ ಆಗ್ತಾ ಇದೆ. ಇಂಥದ್ರಲ್ಲಿ ಒಂದು ವಿಶ್ವಾಸ ಆಗ್ತದೆ, ಒಂದು ಟ್ರಸ್ಟ್ ಇಟ್ಕೊಂಡು ಮಾಡ್ತಕ್ಕಂಥ ಏಜೆನ್ಸಿ ಮಾಡಿಸ್ಬೇಕು. ಸೊ ಇಲ್ಲಿ ಎರಡು ನಮ್ಮ ಜನರ ಮನದಲ್ಲಿ, ರೈತರ ಮನದಲ್ಲಿ ಹಾಗೂ ಗ್ರಾಹಕರಲ್ಲಿ ಒಂದು ಗ್ರಾಹಕರ ಸೇವೆಯನ್ನು ಮಾಡತಕ್ಕಂಥಲ್ಲಿ ಎರಡು ಇಲಾಖೆ ಹಾಪ್ಕಾಮ್ಸ್ ಇರ್ಬೋದು, ಅದೇ ಥರ ಅಂಚೆ ಇಲಾಖೆ ಇರ್ಬೋದು. ಸೊ ಈ ಎರಡೂ ಒಕ್ಕೂಟಿದಾಗ ಇನ್ನೂ ಎಷ್ಟು ಗ್ರಾಹಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ಬೋದು. ಮಾಡಬೇಕು. ಲೋ ಲೇಯಿಂಗ್ ಏರಿಯಾಗಳು, ಇವತ್ತು ಲೋ ಲೇಯಿಂಗ್ ಏರಿಯಾ ಅಂದ ತಕ್ಷಣ ಜಂಕ್ಷನ್ಗಳು, ಪ್ರಮುಖವಾಗಿರೋ ಜಂಕ್ಷನ್ಗಳು ಬಿಡಿ, ಎಲ್ಲ ಲೋ ಲೇಯಿಂಗ್ ಏರಿಯಾಗಳು ಇವತ್ತು 600ರಿಂದ 700 ಲೋ ಲೇಯಿಂಗ್ ಏರಿಯಾಸ್ಗಳಿವೆ. ಆದರೆ ಪ್ರಮುಖವಾಗಿರೋ ಜಂಕ್ಷನ್ಸ್ಗಳು ಈ ಮಾರ್ತಳ್ಳಿ ಜಂಕ್ಷನ್ ಆಗಲಿ, ಸಿಲ್ಕ್ಬೋರ್ಡ್ ಜಂಕ್ಷನ್ ಆಗಲಿ, ಜಯದೇವ ಜಂಕ್ಷನ್ ಆಗಿರಲಿ, ಅಥವಾ HSR ಜಂಕ್ಷನ್ ಆಗಿರಲಿ, KR ಸರ್ಕಲ್ ಆಗಿರಲಿ, ಈ ರೀತಿ ಪ್ರಮುಖವಾಗಿರುವಂಥ ಜಂಕ್ಷನ್ಸ್ಗಳನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅಂದರೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ತೆರಿಗೆಗಳು, ಪ್ಲ್ಯಾನ್ ಸ್ಯಾಂಕ್ಷನಲ್ಲಿ ಎಲ್ಲದರಲ್ಲೂ ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಯಿಂದ ಹಿಡಿದು ಕಲೆಕ್ಟ್ ಮಾಡಿ ಪ್ರತಿಯೊಂದಕ್ಕೂ ದುಬಾರಿಯಾಗಿ ಇವತ್ತು ಜನರಿಂದ ವಸೂಲಿ ಮಾಡಿ ಸೇವೆಗಳು ಬಂದಾಗ ವಿರಳ. ಯಾವ ಸೇವೆಯನ್ನು ಪರಿಣಾಮಕಾರಿಯಾಗಿ ಕೊಡದೆ ಜನ ದುಡ್ಡು ಕೊಟ್ಟು ಸೇವೆ ಸಿಗ್ತಿಲ್ಲ. ಈ ರೀತಿ ಜನರನ್ನ ಹತಾಶರಾಗಿ ಇವತ್ತು ಅವರು ಭಯ ಭೀತಿಯಿಂದ ಸುರಕ್ಷಿತವಾಗಿ ಮಳೆ ಬಂದಾಗ ಸುರಕ್ಷಿತವಾಗಿ ನಾನು ಮನೆಗೆ ತಲುಪ್ತೀನಿ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಸುರಕ್ಷಿತವಾಗಿ ಯಾರು ಮಳೆ ಬಂದರೆ ಯಾರು ಸುರಕ್ಷಿತವಾಗಿ ರಸ್ತೆಯಲ್ಲಿ ಗುಂಡಿ ಆಗಿರಲಿ, ಮಿಸ್ಸಿಂಗ್ ಸ್ಲ್ಯಾಬ್ಸ್ ಆಗಿರಲಿ, ಮರಗಳಾಗಿರಲಿ, ಕಾಂಪೌಂಡ್ ವಾಲ್ ಆಗಿರಲಿ, ಈ ರೀತಿ ಪ್ರತಿಯೊಂದನ್ನು ಅಥವಾ ಇನ್ನೆಲ್ಲರೂ ಮುಳುಗೋಗುವಂಥದ್ದು. ಈ ಮುಳುಗೋಗೋ ಪರಿಸ್ಥಿತಿಯನ್ನು ನಿರ್ಮಾಣವನ್ನು ಬೆಂಗಳೂರನ್ನೇ ಇವತ್ತು ಮುಳುಗೋಗುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿ ಸ್ಟ್ರಾಂಗ್ ವಾಟರ್ ಡ್ರೈನ್ಗಾಗಲಿ ಅಥವಾ ಜಂಕ್ಷನ್ಸ್ಗಳಾಗಲಿ ಮರಗಳನ್ನು ಪ್ರೀ ಮಾನ್ಸೂನ್ ಏನು ಡ್ರಿಮ್ಮಿಂಗ್ ಮಾಡಬೇಕಾಗಿತ್ತು ಯಾವುದನ್ನು ಏನು ಮಾಡದೆ ಹೀಗೆ ಕೈ ಚೆಲ್ಲಿ ಕೂತಿರುವಂಥ ಈ ಸರ್ಕಾರ ನಾವು ಎಷ್ಟು ಸಲ ಪರಿಪರಿಯಾಗಿ ಹೇಳಿದ್ರು ಇದರ ಬಗ್ಗೆ ಗಮನವನ್ನು ವಹಿಸದೆ ಇವತ್ತು ಸಂಪೂರ್ಣ ಬೆಂಗಳೂರನ್ನೇ ಅವ್ಯವಸ್ಥೆಯಲ್ಲಿ ಅವಾಂತರದಲ್ಲಿ ಈ ಮಳೆಯ ಸಂದರ್ಭದಲ್ಲಿ ಬಿಟ್ಟಿರುವಂಥದ್ದು. ಹಾಗಾಗಿ ಇದನ್ನು ತಕ್ಷಣ ಕ್ರಮ ವಹಿಸಿ